ನೋಡಿ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆ ಡೆವಲಪ್ಮೆಂಟ್ ಆಗಿದ್ರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡ್ತಾ ಇದೆ. ಈ ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರವನ್ನ ತಂದಿಟ್ಟಂತ ಪ್ರಕರಣ ಇದು. ಅದು ಅವರ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದ್ರೆ ಇಷ್ಟು ದೊಡ್ಡ ವಿಚಾರ ಆಗ್ತಿತ್ತೋ ಆಗ್ತಿರ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಬಹಳ ದೊಡ್ಡ ಮುಜುಗರಕ್ಕೀಡು ಮಾಡಿದೆ. ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಾಂಗ್ರೆಸ್ನ ವರಿಷ್ಠರು ತರಿಸ್ಕೊಂಡಿದ್ದಾರೆ. ಈ ಸಂಬಂಧ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಫುಲ್ ಅಸಮಾಧಾನ ವ್ಯಕ್ತಪಡಿಸಿದೆ. ಏನ್ರಿ ಇದು, ಇದ್ದಕ್ಕಿದ್ದಂತೆ ಇಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದಿರಲ್ಲ ಅಂತ ಗರಂ ಆಗಿದ್ದಾರೆ ಹೈಕಮಾಂಡ್ ಅವರು. ಯಾವುದೇ ಯೋಜನೆ ಕೊಟ್ಟರು ವ್ಯರ್ಥ ಪ್ರಯತ್ನ ಆಗಿದೆ. ನಾವೇ ಹನಿ ಟ್ರ್ಯಾಪ್ ಅಸ್ತ್ರವನ್ನ ವಿಪಕ್ಷಕ್ಕೆ ಕೊಟ್ಟಂತೆ ಆಗೋಗಿದೆ. ಈಗ ಇದರ ಜೊತೆಗೆ ಒಂದ್ರ ಮೇಲೊಂದು ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಹನಿ ಕೇಸ್ನಿಂದ ಫುಲ್ ಅಸಮಾಧಾನಗೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ನೋಡಿ, KN ರಾಜಣ್ಣ ಅವರು ಇದು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿ ಪಕ್ಷದ ವೇದಿಕೆಯಲ್ಲಿ ಅಥವಾ ಅವರ ಪರ್ಸನಲ್ ಆಗಿ ಮುಖ್ಯಮಂತ್ರಿಗಳ ಹತ್ರನೋ ಅಥವಾ ಅವರ ಪಕ್ಷದ ವರಿಷ್ಠರ ಹತ್ರನೋ ಮಾತಾಡ್ಬಿಟ್ಟಿದ್ರೆ ಇದು ಇಷ್ಟೊಂದು ದೊಡ್ಡ ವಿಚಾರ ಆಗ್ತಾ ಇರಲಿಲ್ಲ. ಆದ್ರೆ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನ ತಂದಿಟ್ಟಿದೆ. ಎಲ್ಲೋ ಒಂದ್ ಕಡೆ ವಿಪಕ್ಷಗಳಿಗೆ ಕಾಂಗ್ರೆಸ್ ಅವರೇ ಒಂದು ಅಸ್ತ್ರ ಕೊಟ್ಟಂಗ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅವರೇ ಒಂದು ಅಸ್ತ್ರ ಕೊಟ್ಬಿಟ್ಟು ಅದೇನೋ ಅಂತಾರಲ್ಲ, ಕೊಟ್ಟು ಓಡಿಸ್ಕೊಳ್ಳೋದು ಅಂತ, ಆ ರೀತಿ ಆಗಿದೆ ಕಾಂಗ್ರೆಸ್ ಪಕ್ಷದವರ ಪರಿಸ್ಥಿತಿ. ಇದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದೆ. ಯಾವ ಯೋಚನೆ ಕೊಟ್ಟರು, ಯಾವ ಪ್ಲಾನ್ ಕೊಟ್ಟರು ನೀವು ಸರಿಯಾಗಿ ಮಾಡ್ತಾ ಇಲ್ಲ, ಸರಿಯಾಗಿ ಸಕ್ಸಸ್ ಆಗ್ತಿಲ್ಲ, ಇದು ಸಾಲದು ಅಂತ ಹಾದಿ ಬೀದಿಲಿ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದೀರಿ. ಇದರಿಂದ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಉಂಟಾಗ್ತಾ ಇದೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ನೋಡಿ, ಹನಿ ಟ್ರ್ಯಾಪ್ ಪ್ರಕರಣ ಬೆನ್ನಲ್ಲೇ DKC ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಂವಿಧಾನ ಬದಲಾವಣೆ ವಿಚಾರವಾಗಿಯೂ ಕೂಡ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ DK ಶಿವಕುಮಾರ್ ಸಂವಿಧಾನ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ರು. ಇದ್ರ ಜೊತೆಗೆ ಇದೆಲ್ಲ ಸಾಲದು ಅಂತ ಫೋನ್ ಟ್ಯಾಪಿಂಗ್ ವಿಚಾರನೂ ಕೂಡ ಮುಜುಗರ ಆಗಿದೆ. ಕಾಂಗ್ರೆಸ್ ನಾಯಕರ ಜೊತೆ ಸಭೆಯನ್ನ ಕಾಂಗ್ರೆಸ್ ಉಸ್ತುವಾರಿ ನಡೆಸಲಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಮುಂದಿನ ವಾರ ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟು ರಾಜ್ಯದ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಆಗಿರೋ ಡ್ಯಾಮೇಜ್ ಕಂಟ್ರೋಲ್ನ ಹೇಗ್ ಸರಿ ಮಾಡಬೇಕು, ಹೇಳಿಕೆಗಳಿಂದ ಸರ್ಕಾರಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ, ಹೈಕಮಾಂಡ್ ಯಾವ ರೀತಿ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ರಾಜ್ಯದ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ನೋಡಿ, ಈಗ ಆಲ್ರೆಡಿ ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನ ಈ ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ. ಇದ್ರ ಮೇಲ್ಗಡೆ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನಗೊಳ್ತಾ ಇಲ್ಲ. ಇದ್ರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಸದನದಲ್ಲಿ ಬಹಿರಂಗಗೊಳಿಸಿದ್ರು. ಸಾಲದು ಅಂತ DK ಶಿವಕುಮಾರ್ ಸಂವಿಧಾನ ಬದಲಾವಣೆ ವಿಚಾರ ಹೇಳಿದ್ರು. ಇದ್ರ ಜೊತೆಗೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ರು. ಇದು ಸಾಲದು ಅಂತ CM ಕುರ್ಚಿ. ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಗೆಪಾಟ್ಲಿಗೀಡಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದಾದ ಮೇಲೆ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು, CM ಕುರ್ಚಿ ಬದಲಾವಣೆಯ ವಿಚಾರ, ಹನಿ ಟ್ರ್ಯಾಪು, ಫೋನ್ ಟ್ಯಾಪಿಂಗು, ಇದೆಲ್ಲ ವಿಚಾರಗಳು ಕೂಡ ಹೈಕಮಾಂಡ್ ಅನ್ನ ಸಾಕಷ್ಟು ಅಸಮಾಧಾನಕ್ಕೀಡು ಮಾಡಿದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರೇ ವಿಪಕ್ಷಕ್ಕೆ ಅಸ್ತ್ರವನ್ನ ಕೊಟ್ಟೋಡಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವಾಗ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಏನ್ ಹೇಳ್ತೀರಿ ರೂಪೇಶ್? ಎಸ್ ಸಿಂಧೂರ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಗ್ಯಾರಂಟಿಯನ್ನ ಕೊಟ್ಟಿದೆ. ಆದ್ರೆ ಹೈಕಮಾಂಡ್ ನಾಯಕರಿಗೆ ಒಂದು ಚಿಂತೆ ಅಂತ ಹೇಳಿದ್ರೆ, ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ, ಅದೇ ರೀತಿಯ ಯಥಾವತ್ ಜಾರಿ ಮಾಡಿದೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ರಾಜ್ಯ, ಮಹಾರಾಷ್ಟ್ರದ ರಾಜ್ಯಗಳಲ್ಲಿ ಗ್ಯಾರಂಟಿ ಸಂಬಂಧಪಟ್ಟಾಗೆ ಮೊದಲೊಂದು ಹಣವನ್ನ ಮಾಡಿದ್ರೆ ಅದಾದ ನಂತರವಾಗಿ ಬಡವರಿಗೆ ಮಾತ್ರ ಕೊಡ್ತೇವೆ ಅಂತ ಹೇಳಿದ್ರೆ, ಆದ್ರೆ ಗ್ಯಾರಂಟಿ ಸಂಬಂಧಪಟ್ಟ ಯಥಾವತ್ ಜಾರಿ ಮಾಡ್ತಾ ಇದ್ದೇವೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಭೆ ಇರಬಹುದು, ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ಇರ್ತಕ್ಕಂಥ ಭಾವನೆಗಳು ಬದಲಾವಣೆ ಆಗ್ತಾ ಇಲ್ಲ. ಈ ಯೋಜನೆಗಳು ಕೊಟ್ಟರು ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅಂತೇಳಿ ಮೊದಲು ತಲೆ ಕೆಡಿಸ್ಕೊಂಡಿದೆ. ಕಾರಣ ಹುಡುಕಲು ಹೊರಟಾಗ ಇಲ್ಲಿ ಮೊದಲದಾಗಿ ಹನಿ ಟ್ರ್ಯಾಪ್ ಹೇಳಿಕೆಗಳಿರ್ಬೋದು, DK ಶಿವಕುಮಾರ್ ಸಂವಿಧಾನ ಬದಲಾವಣೆಗಳ ಸಂಬಂಧಪಟ್ಟ ಹೇಳಿಕೆಗಳಿರ್ಬೋದು, ಎರಡೂ ಕೂಡ ಪಕ್ಷಕ್ಕೆ ಅತಿ ಹೆಚ್ಚಾಗಿ ಡ್ಯಾಮೇಜ್ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಕಂಡುಕೊಂಡಿದೆ. ನಿನ್ನೆ DK ಶಿವಕುಮಾರ್ ದೆಹಲಿ ಹೋದಾಗಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ KN ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಅದಾದ ಬಳಿಕ ಪ್ರಸ್ತಾಪ ಮಾಡೋದು ಯಾರು? ಕಾಂಗ್ರೆಸ್ ನಾಯಕರ ವಿರುದ್ಧವೇ ಆರೋಪವನ್ನು ಮಾಡ್ತಾರೆ. ಹೀಗಾಗಿ ಪಕ್ಷದಲ್ಲಿ ಗೊಂದಲ ಯಾಕೆ?
ಪಕ್ಷದ ವೇದಿಕೆಯಲ್ಲೇ ಸರಿ ಮಾಡ್ಕೋಬೇಕು. ಹೀಗಾಗಿ ಇದಕ್ಕೆ ಸದನ ವೇದಿಕೆಯಾಗಿ ಮಾಡ್ಕೊಳ್ಬಾರ್ದು, ವಿಪಕ್ಷಕ್ಕೆ ಹಸ್ತ ಕಟ್ಟಂತಾಗತ್ತೆ. ಹೀಗಾಗಿ ಈ ರೀತಿ ಮಾಡಿ ತಪ್ಪು ಅಂತೇಳಿ ಮೊದಲನೇದಾಗಿ ಬುದ್ಧಿವಾದ ಹೇಳುತ್ತೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಕೂಡ ಬುದ್ಧಿವಾದ ಹೇಳುತ್ತೆ. ಸಂವಿಧಾನ ಅಂತ ವಿಚಾರ ಸಾಕಷ್ಟು ಮಹತ್ವ ವಿಚಾರ. ಅನಂತಕುಮಾರ್ ಹೆಗಡೆ ಹೇಳಿದಾಗ ಕಾಂಗ್ರೆಸ್ ಅಂದ್ರೆ ನಾವೇ ಎಷ್ಟು ದೊಡ್ಡ ಹೋರಾಟ ಮಾಡಿದೀವಿ ಅಂತ ನಿಮ್ಗೆ ಗೊತ್ತೇ ಇದೆ. ಹೀಗಾಗಿ ಮೀಸಲಾತಿ ಕೊಡಬೇಕಾದ ಸಂವಿಧಾನ ಕೂಡ ಬದಲಾಗಬಹುದು, ತಿದ್ದುಪಡಿ ಅಂತ ಹೇಳಬೇಕಿತ್ತು, ಮಾತಿನ ಬರದಲ್ಲಿ ಹೇಳಿದ್ರಿ ಅಂತೇಳಿ ವ್ಯಾಖ್ಯಾನ ಮಾಡಿದ್ರು ಕೂಡ ಸಾರ್ವಜನಿಕವಾಗಿ ಸರಿಯಾಗಿ ಸಂದೇಶ ಹೋಗಿಲ್ಲ ಅಂತೇಳಿ ಮತ್ತೆ ಪುನಃ ತರಾಟ ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಪ್ರತಿ ಪ್ರೋಗ್ರಾಮು ಕೂಡ ಸಂವಿಧಾನದ ಪ್ರತಿ ಅಂತ ತೆಗೆದುಕೊಂಡು ಹೋಗ್ತಾರೆ. ಹೀಗಾಗಿ ಬದಲಾವಣೆಗಳ ಹೇಳಿಕೆ ಬಂದಾಗ ಉತ್ತರ ಕೊಡೋದು ಹೇಗೆ? ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ತರಾಟ ತೆಗೆದುಕೊಂಡಿದ್ದಾರೆ. ಹೀಗಾಗಿ ನಾವು ಉತ್ತಮ ಆಡಳಿತವನ್ನು ಒಂದು ಕಡೆ ಕೊಡ್ತಾ ಇದ್ದೇವೆ, ಯಾಕಂದ್ರೆ ಗ್ಯಾರಂಟಿ ನೆಪದಲ್ಲಿ ಬೆಲೆ ಏರಿಕೆ ಬಿಸಿ ಮತ್ತೊಂದು ಕಡೆ ಸರ್ಕಾರ ಡ್ಯಾಮೇಜ್ ಮಾಡ್ತಾ ಇದೆ. ಅದರ ನಡುವೆ ನೀವು ಸಂಕಷ್ಟಕ್ಕೆ ದೂಡಬಾರದು ಅಂತ ಹೇಳಿ ಕೂಡ ಡಿ ಕೆ ಶಿವಕುಮಾರ್ ಅದೇ ರೀತಿಯ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದಾರೆ. ಹೀಗಾಗಿ ರಣದೀಪ್ ಸುರ್ಜೇವಾಲಾ ಅವ್ರನ್ನ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಮತ್ತೊಮ್ಮೆ ಹೋಗಿ ಬನ್ನಿ ಅಂತೇಳಿ ಹೇಳಿದೆ. ಹೀಗಾಗಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾರೆ. ರಾಜ್ಯದಲ್ಲಿರ್ತಕ್ಕಂಥ ಎಡವಟ್ಟುಗಳು, ನಾಯಕರುಗಳ ಹೇಳಿಕೆಗಳು, ಒಬ್ಬರೊಬ್ಬರು ಒಂದಿಷ್ಟು ಪ್ರತ್ಯಾರೋಪ ಆರೋಪಗಳೆಲ್ಲವೂ ಕೂಡ ಮಾನಿಟರ್ ಮಾಡಿ ಬನ್ನಿ. ಹೀಗಾಗಿ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಡೈರೆಕ್ಷನ್ ಕೊಟ್ಟಲ್ಲ ಅದೇ ರೀತಿಯಾಗಿ ಒಂದು ಸೂಚನೆಗಳನ್ನು ಕೊಡಿ ಅಂತೇಳಿ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಬರುವ ವಾರ ರಾಜ್ಯಕ್ಕೆ ಬರ್ತಾರೆ. ಎಲ್ಲ ಕಾಂಗ್ರೆಸ್ ಡ್ಯಾಮೇಜ್ ಏನಿದೆಯಲ್ಲ ಇದನ್ನೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.